ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಈಗಾಗಲೇ ಗೊತ್ತಿದೆ, ಕಮಲಾಬಾಯಿ ಅಂತ. ಏನಪ್ಪ ಬಸ್ ಸ್ಟಾಪಲ್ಲಿ ನಿಂತು ವಿಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ. ನಾವಿವಾಗ ಒಂದು ಜಾಗಕ್ಕೆ ಹೋಗೋಣ ಅಂತ ಇದ್ದೀರಿ. ಪ್ಲ್ಯಾನಿಂಗ್ ಹಾಕಿದ್ರಿ, ಶನಿವಾರ ಮಧ್ಯಾಹ್ನ ಹೋಗ್ತಾಯಿದ್ದೀರಿ. ಅದಕ್ಕೆ ಬಸ್ ಬಂದಿರಲಿಲ್ಲ, ಆದ್ದರಿಂದ ನಿಂತ್ಕೊಂಡಿದ್ದೀರಿ. ಬಸ್ಸಲ್ಲೇ ಹೋಗ್ಬೋದು, ರಶ್ ಏನು ಇರೋದಿಲ್ಲ. ಶನಿವಾರ ಟೈಮ್ ಅಂದ್ಬಿಟ್ಟು ಭಾನುವಾರ ಪೌರ್ಣಮಿ ಇತ್ತು. ಸರಿ, ಆವತ್ತಿನ ದಿನ ಫುಲ್ ರಶ್ ಆಗಿರುತ್ತೆ ಆ ದೇವಸ್ಥಾನ ಅಂದ್ಬಿಟ್ಟು ನಾವು ಶನಿವಾರ ಹೋಗೋಣ ಅಂತ ಹೋಗ್ತಾಯಿದ್ದೀರಿ. ಇದು ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಹೊಸಕೋಟೆಯಲ್ಲಿದ್ದು ಇನ್ನೊಂದು ಬಸ್ ಹತ್ತಿ ಕಂಬಳಿಪುರ ಅಂದರೆ ಕಾಟೇರಮ್ಮ ದೇವಸ್ಥಾನ ಅಂದರೆ ಯಾರು ಕೇಳಿದ್ರು ಹೇಳೇ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ಫೇಮಸ್ ಆಗಿರೋ ದೇವಸ್ಥಾನ. ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋ ನೋಡಿ ಈ ದೇವಸ್ಥಾನ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇದು ಫುಲ್ ದೇವಸ್ಥಾನ ತೋರಿಸೋಣ ಅಂತ ನನ್ನ ಮಗಳು ಹುಟ್ಟೋ ಮುಂಚೆ ಹೋಗಿದ್ದಿದ್ದು. ನಾನು ಒಂದೇ ಸರಿ ಹೋಗಿದ್ದಿದ್ದು, ಸರಿ ಟೈಮ್ ಸಿಕ್ಕಿರಲಿಲ್ಲ. ಈಗ ಹೋಗೋಣ ಅಂತ ನನ್ನ ಮಗಳು ನಾವು ಒಂದು ಸರಿ ಹೋಗೋಣ ಅಂದ್ಕೊಂಡಿದ್ರಿ. ಹೆಂಗೋ ಇವತ್ತು ಕೂಡ ಬಂತು. ಆಲ್ಮೋಸ್ಟ್ ನಾವೇನು ಅಂದ್ಕೊತಿರೋ ಅದು ನಡೆಯುತ್ತೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾರು ಕೇಳಿದ್ರು ಹೇಳಿ, ಅಲ್ಲಿ ಹೋಗಿದ್ದವ್ರಿಗೆಲ್ಲ ಒಳ್ಳೆಯದಾಗಿದೆ ಅಂತಾರೆ. ಒಬ್ಬೊಬ್ಬರು ಒಂದೊಂದು ಹರಕೆನ ಬೇಡ್ಕೊಂಬರ್ತಾರೆ. ಹಾಗೇ ಆಗುತ್ತೆ, ಸಕ್ಸಸ್ಫುಲ್ಲು. ನೋಡೋಣ ಅಂದ್ಬಿಟ್ಟು ನಾವು ಈ ಸರಿ ಹೋಗ್ತಾಯಿದ್ದೀರಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಹೊಸಕೋಟೆಯಲ್ಲಿ ಇಳಿದು ಹಾಗೆ ಎಲ್ಲ ಆಟೋದಲ್ಲಿ ಹೋಗಬೇಕಾಗಿತ್ತು. ಈಗ ಟೈಮ್ಗೆ ಬಸ್ ಕೂಡ ಇದೆ, ಅದೊಂದು ಒಳ್ಳೆಯ ವಿಷಯ. ನಾವು ಹೊಸಕೋಟೆಯಲ್ಲಿ ಇಳಿದಿದ್ದೀರಿ. ಈಗ ಕಂಬಳಿಪುರ ಬಸ್ಸೇ ಮಾಡಿಬಿಟ್ಟಿದ್ದಾರೆ. ಅದು ಕೂತ್ಕೊಂಡಿದ್ದೀರಿ. ಟೈಮ್ಗೆ ಬಸ್ ಬರುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಗಾಡಿಯಲ್ಲಿ ಬಂದಿರೋರು, ಬಸ್ಸಲ್ಲಿ ಬಂದಿರೋರು ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿದೆ ಜಾಗ ಕೂಡ. ನೀವು ಸುತ್ತಾಡ್ದಂಗೆ ಆಗುತ್ತೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಅಮಾವಾಸ್ಯೆ ಪೌರ್ಣಮಿ ದಿನ ತುಂಬ ವಿಶೇಷ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನ. ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಜನ ಹೇಳ್ತಾರಲ್ವ, ಅದು ನೋಡಲೇಬೇಕು ಅಂತ ಅನಿಸುತ್ತೆ ಅವ್ರು ಹೇಳ್ತಾಯಿದ್ರೆ. ಆದ್ದರಿಂದ ನೋಡಿ, ಇಲ್ಲಿ ಇದೂ ಕಾಟೇರಮ್ಮ ದೇವಸ್ಥಾನನೇ. ಇಲ್ಲಿ ಬಸ್ ಸ್ಟಾಪ್ ಹತ್ರನೇ ಇದೆ. ಫಸ್ಟ್ ಇಲ್ಲೇ ಅಂತೆ ಆ ದೇವ್ರು ಇದ್ದಿದ್ದು. ಈಗ ಆ ದೇವ್ರನ್ನ ಎತ್ಕೊಂಡೋಗಿ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕೂಡ ನಾನು ಒಂದು ಸರಿನೂ ಹೋಗಿರಲಿಲ್ಲ. ಯಾವಾಗಾನ ಟೈಮ್ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಇದ್ದೀರಿ. ಜಾಗ ಮಾತ್ರ ನೋಡಿ, ತುಂಬ ಎಲ್ಲೋ ಅಲ್ಲಿಗೆ ಹೋಗ್ತಾಯಿದ್ದೀರಿ ಅನ್ನಿಸ್ತಾ ಇದೆ. ಆ ರೀತಿ ಇದೆ. ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ನಾವು ಊರು ಸುತ್ತದಂಗೆ ನೋಡಿಕೊಂಡು ಹಾಗೆ ದೇವಸ್ಥಾನ ಕೂಡ ನೋಡಿಕೊಂಡು ಬರೋ ಥರ ಇರುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ಒಂದು ಸರಿ ವಿಸಿಟ್ ಮಾಡಿ. ನಾನು ಹೇಳ್ತೀನಿ ಅಂತಲ್ಲ, ಈ ದೇವಸ್ಥಾನ ನಾವೇನು ಅಂದ್ಕೊತಿರೋ ಅದು ನಡೆಯುತ್ತೆ. ಕೆಲವ್ರಿಗೆ ನಿಧಾನ ಆಗುತ್ತೆ, ಕೆಲವ್ರಿಗೆ ಬೇಗನೆ ಫಲ ಕೊಟ್ಬಿಡುತ್ತೆ ಆ ತಾಯಿ. ತುಂಬ ಚೆನ್ನಾಗಿರುತ್ತೆ. ನನಗೆ ಗೊತ್ತಿರಲಿಲ್ಲ ಕಂಬಳಿಪುರಗೆ ಬಸ್ ಇದೆ ಅಂದ್ಬಿಟ್ಟು. ನಮಗೆ ಫ್ರೆಂಡ್ ಆಗಿದ್ದಾರೆ, ನನ್ನ ಮಗ ಕ್ಲಾಸ್ಮೇಟೆ ಒಬ್ಬರು. ಅವ್ರ ತಾಯಿ ನನಗೆ ಫ್ರೆಂಡ್ ಆಗಿದ್ದಾರೆ. ಅವ್ರ ಜೊತೆಲೇ ನಾವು ಹೋಗ್ತಾಯಿದ್ದೀರಿ. ನೋಡಿ, ಈಗ ಆಲ್ರೆಡಿ ಬಂದಿದ್ದೀರಿ. ಬಸ್ ಇಲ್ಲೇ ನಿಲ್ಲಿಸ್ತು. ಕಾರಲ್ಲಿ, ಟೂ ವೀಲರು ಎಷ್ಟು ಜನ ಬಂದಿದ್ದಾರೆ ನೋಡಿ. ಇಲ್ಲಿ ಎಷ್ಟು ದೊಡ್ಡ ಪ್ಲೇಸ್ ಇದೆ. ಅವತ್ತು ಮಳೆ ಬರೋ ಥರ ಇತ್ತು, ಮೋಡ ಎಲ್ಲ ಫುಲ್ಲು ಮುಚ್ಕೊಂಡಿದೆ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಇನ್ನೂ ಡೆವಲಪ್ ಮಾಡ್ತಾರೆ ಈ ದೇವಸ್ಥಾನ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೀವೇ ನೋಡಿ. ಎಷ್ಟು ಖಾಲಿಯಾಗಿ ವಿಶಾಲವಾಗಿದೆ ಇಲ್ಲಿ ಪ್ಲೇಸು. ತುಂಬ ಚೆನ್ನಾಗಿದೆ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಬೇಡ್ಕೊಂಬರ್ತಾರೆ, ಅದು ನಡೆಯುತ್ತೆ. ತುಂಬ ಅಂಗಡಿಗಳು ಆಗಿದೆ. ನಾನು ಬಂದಾಗ ಇಷ್ಟೊಂದು ಅಂಗಡಿ ಇರಲಿಲ್ಲ. ಈಗ ಇನ್ನೂ ಇಂಪ್ರೂವ್ ಮಾಡ್ತಾಯಿದ್ದಾರೆ. ಇದು ಮಾವಿನ ಹಣ್ಣು ಸೀಸನ್ ಅಲ್ವಾ, ಅದರಿಂದ ಎಲ್ಲೋಡು ಮಾವಿನ ಹಣ್ಣು ಇದೆ. ಈ ಬಾಗಿಲು ತೋರಣ ಕಟ್ಟೋದು ಕೂಡ ಇಟ್ಟಿದ್ದಾರೆ. ಇದೆ ಮೇನ್ ಎಂಟ್ರೆಸ್ಸು. ಅಲ್ಲಿ ಸೈಡಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಇಲ್ಲಿ ಕಾಲು ತೊಳ್ಕೊಂಡು ಹೋಗಬೇಕು. ಮುಂಚೆ ಈ ರೀತಿ ಇರಲಿಲ್ಲ ನೋಡಿ.
ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂದರೆ ಈ ದೇವಸ್ಥಾನ ಇನ್ನೂ ಡೆವಲಪ್ ಮಾಡ್ತಾರೆ. ತುಂಬ ದೊಡ್ಡ ಜಾಗ. ಇಲ್ಲೇ ತೆಂಗಿನಕಾಯಿ ಕಟ್ಟೋದು, ಈ ಜಾಗದಲ್ಲೇ ತೆಂಗಿನಕಾಯಿ ಕೊಟ್ಬಿಟ್ಟು 101 ಸರಿ ಸುತ್ತಾಡ್ತಾ ನಾವೇನು ಅಂದ್ಕೊಳ್ತಿರೋ ಅಲ್ಲಿ ಸುತ್ತಾಡೋ ಅಂದ್ಕೊಂಡು ನಾವು 101 ಸರಿ ನಡ್ಕೊಂಡು ಹೋಗಬೇಕು. ನೋಡಿ ಈ ಜಾಗದಲ್ಲೇ ಎಷ್ಟು ಜನ ಎಷ್ಟು ಕಟ್ಟಿದ್ದಾರೆ ನೋಡಿ. ಈ ಕಾಯಿ ಏನೋ ನಮ್ಮ ಅದೃಷ್ಟ ಏನೋ ನಾವು ಹೋಗಿದ್ದ ದಿನ ರಶ್ಶು ಇರಲಿಲ್ಲ, ಫ್ರೀಯಾಗಿ ದರ್ಶನವೂ ಆಯಿತು. ತುಂಬ ಚೆನ್ನಾಗೂ ಆ ಅಮ್ಮನ ನೋಡಿದೆ ಕಣ್ತುಂಬ. ನೋಡಿ ಇಲ್ಲಿ ಏನೇನೋ ಬೀಗ ಅದು ಇದು ಎಲ್ಲ ಹಾಕಿದ್ದಾರೆ. ಇಲ್ಲಿ ಹೊರಗಡೆ ಒಂದು ದೇವ್ರನ್ನ ಇಟ್ಟಿದ್ದಾರೆ. ದೃಷ್ಟಿ ತಗೊಳ್ಳೋರು ಲಿಂಬಿನಲ್ಲಿ ದೃಷ್ಟಿ ತಗೊಳ್ತಾರೆ. ಬೀಗ ಏನಕ್ಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಒಬ್ಬೊಬ್ರು ಏನೇನೋ ಅಂತಾರೆ. ಎಷ್ಟು ಬೀಗಗಳು ಎಷ್ಟು ಏನೇನು ಕಟ್ಟಿದ್ದಾರೆ ನೋಡಿ. ಈಗ ಒಳಗಡೆ ಹೋಗ್ತಾಯಿದ್ದೀರಿ. ಫ್ರೀಯಾಗಿ ಹೋಗ್ತಾಯಿದ್ದೀರಿ ನೋಡಿ. ಇಲ್ಲಾಂದರೆ ಈ ಸೆಕೆದಲ್ಲಿ ಇರೋಕ್ಕಾಗ್ತಾಯಿರಲಿಲ್ಲ, ರಶ್ ಇದ್ದಿದ್ರೆ. ತುಂಬ ರಶ್ಶು ಇರಲಿಲ್ಲ ನೋಡಿ, ಆರಾಮಾಗಿ ಖಾಲಿಯಾಗಿತ್ತು ಪ್ಲೇಸು. ಯಾರಾದರೂ ಹೋಗ್ಬೇಕಂದ್ರೆ ಶನಿವಾರ ಮಧ್ಯಾಹ್ನ ಟೈಮಲ್ಲಿ ಹೋಗಿ. ತುಂಬ ವಿಶೇಷ ಇರೋ ದಿನ ಹೋಗ್ಬೇಕಂದ್ರೆ ಪೌರ್ಣಮಿ ಅಮಾವಾಸ್ಯೆ ದಿನವೇ ಹೋಗಲೇಬೇಕು. ಇಲ್ಲ ಬೇಡ ನಾವು ನಾರ್ಮಲ್ ಡೇಸಲ್ಲೇ ಹೋಗ್ತೀರಿ ಅಂದರೆ ಶನಿವಾರ ಮಧ್ಯಾಹ್ನ ಟೈಮಲ್ಲಿ ಹೋಗಿ, ಖಾಲಿಯಾಗಿರುತ್ತೆ, ಆರಾಮಾಗಿ ನೋಡಿಕೊಂಡು ಬರ್ಬೋದು. ಅಲ್ಲೇ ಪ್ರಸಾದ ಎಲ್ಲ ಸಿಗುತ್ತೆ, ಅಲ್ಲೇ ಊಟ ಮಾಡಿಕೊಂಡು ಬರ್ಬೋದು. 24 ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅಮಾವಾಸ್ಯೆ, ಪೌರ್ಣಮಿ, ಶುಕ್ರವಾರ, ಭಾನುವಾರ ಈ ರೀತಿ ಸಂಜೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಗಂಟ ಅಂತ ಹಾಕಿದ್ದಾರೆ ನೋಡಿ. ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದರೆ ನಾನು ಅದನ್ನು ತೋರಿಸಿದ್ದೀನಿ. ಇಲ್ಲಿ ಒಂದು ದೇವ್ರನ್ನ ಪೂಜೆ ಮಾಡಿ ದೀಪ ಅಂಟಿಸಿದ್ದಾರೆ. ಇದು ಒಳಗಡೆ ಹೋಗ್ತಾ ಇರೋದು. ನಾನು ಒಳಗಡೆ ಅಲೋಡ್ ಇಲ್ಲ ಅಂದ್ಕೊಂಡಿದ್ದೆ, ನೋಡಿದರೆ ಪರವಾಗಿಲ್ಲ ಬಿಟ್ಟಿದ್ದಾರೆ. ಆ ಅಮ್ಮ ಕಣ್ತುಂಬ ನೋಡಿದೆ ನಾನು. ನೀವು ಒಂದು ಸಲ ಕಣ್ತುಂಬ ನೋಡಿ ಆ ಅಮ್ಮ ಯಾವ ರೀತಿ ಇದ್ದಾರೆ ಅಂದ್ಬಿಟ್ಟು. ತುಂಬ ಶಕ್ತಿ ಇರುವಂಥ ದೇವರು. ಒಬ್ಬೊಬ್ಬರು ಹೇಳ್ತಾರಲ್ವ, ನಾನು ಅಲ್ಲೋಗಿದ್ದೆ, ನಾನು ಅಂದ್ಕೊಂಡಿದ್ದಾಯಿತು, ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ. ಈ ದೇವಸ್ಥಾನನೂ ಒಂದು ಸರಿ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಒಂದು ಸರಿ ವಿಸಿಟ್ ಮಾಡೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಪದೇ ಪದೇ ಹೇಳ್ತಾಯಿದ್ದೀನಿ ಅಂತ ಅಂದ್ಕೊಂಬಿಡಿ. ತುಂಬ ಶಕ್ತಿ ಇರೋ ದೇವಸ್ಥಾನ ಅಂತ ಹೇಳ್ತಾಯಿದ್ದಾರೆ. ಆದ್ದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದರಿಂದ ಈಗ ದರ್ಶನ ಎಲ್ಲ ಚೆನ್ನಾಗಾಯಿತು, ಆರಾಮಾಗಿ ದರ್ಶನ ಕೂಡ ಆಯಿತು. ಅದ್ರ ಹಿಂದೆಯೇ ನಾವು ಕಾಯಿನ್ನ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅಲ್ಲಿ ಗೋಡೆಯ ಮೇಲೆ ಇದು ಮಾಡಿದ್ರೆ ಅದು ನಿಲ್ಲುತ್ತಂತೆ, ಇಲ್ಲಾಂದರೆ ಕೆಳಗಡೆ ಬೀಳುತ್ತೆ. ನಾನು ಕೂಡ ಆ ರೀತಿ ಮಾಡಿದ್ದೀನಿ. ನೋಡೋಣ, 2 ಬೇಡ್ಕೊಂಬಂದಿದ್ದೀನಿ, ಆಗುತ್ತೋ ಇಲ್ಲೋ ನೋಡಬೇಕು. ನೋಡಿ ಈ ಜಾಗದಲ್ಲೇ ನಾವೇನು ಅಂದ್ಕೊಂಡು ಬೇಡ್ಕೊತೀರೋ ಅದು ಆಗುತ್ತಂತೆ ನೋಡಿ. ಕಾಯಿನ್ ನಿಲ್ಲುತ್ತೆ ಅಂತ ಅನಿಸೋದೇ ಇಲ್ಲ ಅಲ್ವಾ. ಅದು ಶಕ್ತಿ ಇರೋದ್ರಿಂದಲೇ ತಾನೇ. ಏನು ಮ್ಯಾಜಿಕ್ ಅಂದ್ಕೊಂಬಿಡ್ತಾರೆ ಜನ, ಅದು ಏನಂತ ನನಗೂ ಗೊತ್ತಿಲ್ಲ ನೋಡಿ. ನಾವು ಅಂದ್ಕೊಂಡಿದ್ದು ಇಲ್ಲಿ ಕಾಯಿನ್ನ ಹಾಕಿದ್ರೆ ಅದು ಹಂಗೆ ನಿಂತಿದೆ. ಸುಮಾರು ಜನ ಕಾಯಿನ್ಗಳನ್ನ ಹಾಕಿದ್ದಾರೆ ನೋಡಿ, ಒಬ್ರದ್ದು ಕೆಳಗಡೆ ಬಿದ್ದಿಲ್ಲ. ಈಗ ನಾನು ಕೂಡ ಅಂಟಿಸ್ತಾ ಇದ್ದೀನಿ ನೋಡಿ, ಅಲ್ಲೇ ಕಾಯಿನ್ ನಿಂತಿದೆ. ಖುಷಿ ಆಗೋಯ್ತು ನನಗೂ. ಈ ರೀತಿ ಹೊರಗಡೆ ಹಿಂಗಿರುತ್ತೆ, ಹಿಂದೆಗಡೆ ಕಾಯಿನ್. ಇಲ್ಲಿ ಮಕ್ಕಳಾಗದಿರೋರು ಇಲ್ಲ ಏನಾದರೂ ತೊಟ್ಲು ಕಟ್ಟಿರೋದು, ಎಷ್ಟು ತೊಟ್ಲು ಕಟ್ಟಿದ್ದಾರೆ ಅಂದರೆ ನೋಡಿ, ಅಷ್ಟು. ಹೊರಗಡೆ ಹೋಗೋ ಪ್ಲೇಸ್ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ, ನಾವು ಆರಾಮಾಗಿ ಯಾರಿಗೂ ಓದಿದರೆ ಬೋರ್ಡ್ ನೋಡಿಕೊಂಡೇ ಹೋಗ್ಬೋದು. ಲ್ಯಾಂಗ್ವೇಜ್ ಗೊತ್ತಿದ್ದರೂ ಕೂಡ ಈ ಜಾಗದಲ್ಲಿ ದೀಪನ ಕೊಡ್ತಾರೆ. ನಾವೇನಾದರೂ ಅಂದ್ಕೊಂಡು ದೀಪನ ಕೂಡ ಅಂಟಿಸ್ಬೋದು. ನಮ್ಮ ಅಕ್ಕ ಅವ್ರು ತಗೊಳ್ತಾ ಇದ್ದಾರೆ. ಅದ್ರ ಪಕ್ಕದಲ್ಲೇ ನೋಡಿ, ಈ ಜಾಗದಲ್ಲೇ ತೆಂಗಿನಕಾಯಿ ಕೊಡೋದು, ಬಟ್ಟೆ ಸಮೇತ ಕೊಡ್ತಾರೆ.
ಅದನ್ನು ನಾವು ತಗೊಂಡೋಗಿ ಎಷ್ಟು ಅಮೌಂಟು ಅಂತ ಕೂಡ ಅಲ್ಲಿ ಹಾಕಿದ್ದಾರೆ. ಅಲ್ಲೊಂದು ಚೀಟಿ ಕೊಡ್ತಾರೆ. ಈ ಪ್ಲೇಸಲ್ಲೇ ನೋಡಿ, ಯಾರಿಗಾದ್ರೂ ಗೊತ್ತಾಗಲಿಲ್ಲ ಅಂದರೆ. ತುಂಬ ಗಾಳಿ ಸ್ಟಾರ್ಟ್ ಆಯಿತು, ಗಾಳಿ ಮಳೆ ಬೀಳೋ ಚಾನ್ಸಸ್ ಇತ್ತು. ಆದ್ದರಿಂದ ನಾವು ಸ್ವಲ್ಪ ಬೇಗ ದೀಪ ಅಂಟಿಸೋಣ ಅಂದ್ಬಿಟ್ಟು ನಮ್ಮ ಅಕ್ಕ ಅವರು ತಗೊಂಡಿದ್ರು. ದೀಪ ಅಂಟ್ತಾನೇ ಇರಲಿಲ್ಲ. ಅದಕ್ಕೆ ಇಲ್ಲಿ ಬೆಂಕಿ ಇದ್ದರೆ ಇದಾಗುತ್ತೆ ಅಂದ್ಬಿಟ್ಟು ಮಳೆಗೆ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದಾರೆ. ಗೋಣಿ ಚೀಲದಲ್ಲಿ ಎಲ್ಲ ತುಂಬ ಜನ ದೀಪನ ಅಂಟಿಸಿ ಎಲ್ಲ ಹೋಗಿರ್ತಾರಲ್ವ, ಅದನ್ನು ಇಲ್ಲಿರೋರು ಕ್ಲೀನ್ ಮಾಡ್ತಾಯಿದ್ದಾರೆ. ಲಾಸ್ಟಿಗೆ ಇಲ್ಲಿ ದೀಪ ಅಂಟ್ಸೋಕ್ಕೆ ಆಗಲಿಲ್ಲ, ಮಳೆ ಬೀಳ್ತಾ ಇತ್ತು. ಅದರಿಂದ ಈಗ ಸ್ಟಾರ್ಟ್ ಆಗಿದೆ ಮಳೆ ನೋಡಿ. ಈ ರೀತಿ ಇದೆ ದೇವಸ್ಥಾನ. ತುಂಬ ಗಾಳಿ, ಅದರಿಂದ ನಾವು ಇಲ್ಲೇ ಕಾಯ್ಕೊಂಡಿದ್ರಿ. ಅಂಟಿಸ್ತಾ ಇದ್ದಾಳೆ, ಗಾಳಿಗೆ ಅಂಟ್ತಾನೆ ಇರಲಿಲ್ಲ. ಮ್ಯಾಚ್ ಬಾಕ್ಸೇ ಖಾಲಿಯಾಗಿ ಹೋಗ್ತಾ ಇತ್ತು ನೋಡಿ. ಎಲ್ಲ ಬೇಗ ಬೇಗ ನೋಡಿ, ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ಒಂಥರ ಶೆಡ್ ಇತ್ತು, ಆ ಶೆಡ್ ಒಳಗಡೆ ನಾನು ನನ್ನ ಮಗಳು ಹೋಗ್ಬಿಟ್ರಿ. ನಮ್ಮ ಅಕ್ಕ ಅವರೆಲ್ಲ ಅಲ್ಲಿ ನಿಂತಿದ್ರು, ಅವರು ದೇವಸ್ಥಾನ ಒಳಗಡೆ ಹೋಗಿದ್ದಾರೆ. ಒನ್ ಅವರ್ ಮೇಲೆ ಆದ್ರೂ ಮಳೆ ನಿಂತಿರಲಿಲ್ಲ. ಸರಿ, ಇಲ್ಲಿ ಪ್ರಸಾದ ಕೊಡ್ತೀನಿ ಅಂತ ಹೇಳಿದ್ರಲ್ವ, ಈ ಪ್ಲೇಸಿಗೆ ಬಂದಿದ್ದೀರಿ. ಇಲ್ಲಿ ಪ್ರಸಾದ ಕೊಟ್ಟರು. ಸಂಜೆ ತನಕ ಊಟ ಕೊಡ್ತಾನೆ ಇರ್ತಾರಂತೆ. ಬಸ್ ಕೂಡ ಬಂತು, ಈಗ ಹೋಗ್ತಾಯಿದ್ರಿ. ನೈಟ್ ಆಯಿತು. ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ಎಲ್ಲಾದರೂ ಹೋದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಾಯ್ ಫ್ರೆಂಡ್ಸ್.